ಯಲಹಂಕ ಅಟ್ಟೂರು ವಿಲೇಜಲ್ಲಿ, ಅಟ್ಟೂರು ಗ್ರಾಮದಲ್ಲಿ ಇದು ಗ್ರಾಮ ಠಾಣ ಜಾಗ ಇದು ವಾರ್ಡ್ ಎಷ್ಟನೇ ವಾರ್ಡ್? ಇದು 6ನೇ ವಾರ್ಡು. 6ನೇ ವಾರ್ಡು. BBMPಗೆ ಬರುತ್ತೆ. GB ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರುತ್ತೆ. ಎಂಥ ವಿಪರ್ಯಾಸ ಅಂದರೆ ಇದು ಬಡವರ ಬಗ್ಗೆ ಯಾರೂ ಕೂಡ ಕಿಂಚಿತ್ತೂ ಒಂದು ಕಾಳಜಿ ಇಲ್ಲ. ಇಲ್ಲಿ ಸುಮಾರು 40-50 ವರ್ಷಗಳಿಗಿಂತ ಹೆಚ್ಚು ಕಾಲದಿಂದ ವಾಸ ಮಾಡ್ತಾ ಇರೋವಂಥ ಬಡ ಜನ ಇದ್ದಾರೆ. ಇಲ್ಲಿ ಯಾವುದೋ ಒಂದು ಕನೆಕ್ಟಿವಿಟಿ ರಸ್ತೆ ಮಾಡಲಿಕ್ಕೆ, ಸಂಪರ್ಕ ರಸ್ತೆ ಮಾಡಲಿಕ್ಕೆ ಯಾವುದೂ ನೋಟಿಫಿಕೇಷನ್ನೇ ಆಗಿಲ್ಲ. ರಸ್ತೆ ಅಗಲೀಕರಣ ಮಾಡಲಿಕ್ಕೆ ಯಾವುದೂ ದಾಖಲೆಗಳಿಲ್ಲ. ಇಲ್ಲಿನ ಯಾರು ಪ್ರಭಾವಿಗಳಿದ್ದಾರೆ ಅವರ ಒಂದು ಅನುಕೂಲಕ್ಕೆ ತಕ್ಕಂತೆ ಅಧಿಕಾರಿಗಳು ಕೂಡ ಏನು ಪ್ರಭಾವಿ ಅವರು ಶಾಸಕರು ಇನ್ನೊಬ್ಬರು ಮತ್ತೊಬ್ಬರು ಅವರ ಒಂದು ಆ ದೊಡ್ಡಸ್ಕೆಯನ್ನು ತೋರಿಸ್ಕೊಳ್ಲಿಕ್ಕೆ ಅವರು ಹೇಳ್ದಂಗೆ ಕುಣಿತಾ ಇರುವಂಥ ಅಧಿಕಾರಿಗಳು ಇವತ್ತು ಈ ಬಡ ಜನರು ಬೀದಿಗೆ ಬರುವಂಥ ಕೆಲಸ ಆಗಿದೆ. ಇಲ್ಲಿ ರಸ್ತೆ ಅಗಲೀಕರಣ ಮಾಡಬೇಕು, ಸರಿ ಇದೆ. ರಸ್ತೆ ಮಾಡೋದಕ್ಕೆ ಇವ್ರು ಯಾರು ಕೂಡ ತೊಂದರೆ ಕೊಡ್ತಾ ಇಲ್ಲ, ಅಡ್ಡಿನೂ ಮಾಡ್ತಾ ಇಲ್ಲ. ಆದರೆ ಇಲ್ಲಿರುವಂಥ ಜನರನ್ನ ಬೀದಿಗೆ ಕಳಿಸ್ಬೇಕಾದ್ರೆ ಇಲ್ಲಿರೋಂಥ ಜನರಿಗೆ ಒಂದು ಅನುದಾನ ಕೊಡಬೇಕಲ್ವಾ, ಅವ್ರಿಗೊಂದು ಬೇರೆ ಕಡೆ ಮನೆ ಕೊಡಬೇಕಲ್ವಾ, ಬೇರೆ ಕಡೆ ಒಂದು ಸೈಟ್ ಕೊಡಬೇಕಲ್ವಾ. ಎಲ್ಲೋಗ್ತಾರೆ ಅವರು? ಯಾರು ಶಾಸಕರ ಮನೆ ಮುಂದೆ ಬರಲಿಕ್ಕಾಗತ್ತಾ? ಎಲ್ಲಿರ್ಬೇಕು ಅವ್ರ ಬಗ್ಗೆ ಯಾಕೆ ಕಾಳಜಿ ಇಲ್ಲ? ಓಟ್ ಬೇಕು ಅಂದಾಗ ಎಲ್ಲರೂ ಬರ್ತೀರಿ, ಓಟ್ ಬೇಕು ಅಂದಾಗ ಎಲ್ಲರೂ ಬುಟ್ ನೆಕ್ತೀರಿ. ಇವತ್ತು ಆ ಬಡ ಜನರು ಇಷ್ಟು ದಿನ ಕೇಸ್ ಆಗಿದೆ, ಸ್ಟೇ ಇದ್ದರೂ ಕೂಡ ಮನೆ ನೋಡ್ದಾಗ ಬರ್ತೀರಿ ಅಂದರೆ ಯಾವ ನೈತಿಕತೆ ಇದೆ ನಿಮಗೆ? ಏನು ಜನ ಅಂದರೆ ಏನು ಅಷ್ಟು ಕೇವಲವನೇನ್ರಿ ಬಡವರು ಅಂದರೆ? ನಾನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆಯಿಂದ ನಾನು ಹೇಳ್ತಾ ಇದ್ದೇನೆ, ಯಾರೇ ಇರಲಿ ಈ ಜನಕ್ಕೆ ಫಸ್ಟು 14 ಮನೆಗಳಿದ್ದಾವೆ, 14 ಮನೆಗಳಿಗೂ ಅವರಿಗೆ ಇವತ್ತಿನ ಮಾರುಕಟ್ಟೆ ಬೆಲೆ ಕೊಡಬೇಕು. ಮಾರುಕಟ್ಟೆ ಬೆಲೆಯಷ್ಟು ನೀವು ದುಡ್ಡು ಕೊಟ್ಬಿಟ್ಟು ನೀವು ರಸ್ತೆ ಆದರೂ ಮಾಡ್ಕೊಳ್ಳಿ, ನೀವು ಬಸ್ ಸ್ಟ್ಯಾಂಡ್ ಆದರೂ ಮಾಡ್ಕೊಳ್ಳಿ, ಇಲ್ಲ ನೀವೇ ಬಂದು ಮನೆ ಕಟ್ಕೊಂಬಿಡಿ, ಅದು ನಮಗೆ ತೊಂದರೆ ಇಲ್ಲ. ಇಲ್ಲಿನ ಜನ ಕೇಳ್ತಾ ಇರೋದು, ನಾವು ಕೂಲಿ ಮಾಡ್ಕೊಂಡು ಬದುಕೋವಂಥ ಜನ, ನಮಗಿಲ್ಲಿ ಬೇರೆ ಆಧಾರ ಇಲ್ಲ. ಇವತ್ತು ದುಡಿದ್ರೆ ಇವತ್ತಿನ ಜೀವನ ಮಾಡುವಂಥ ಜನ, ನಾಳೆ ಇನ್ನೊಂದು ಹೊತ್ತಿಗೆ ಎತ್ತಿಟ್ಕೊಳ್ಳೋಕ್ಕೂ ಆಗದೇ ಇರೋಂಥ ಪರಿಸ್ಥಿತಿ ಇರೋವಂಥವರು ಇವತ್ತು ನೀವು ಯಾವುದೋ ದಬ್ಬಾಳಿಕೆಯಿಂದ ಈ ಕಡೆನೂ ರಸ್ತೆ ಮಾಡ್ಕೊಂಬಂದುಬಿಟ್ಟಿದ್ದೀರಿ, ಆ ಕಡೆನೂ ರಸ್ತೆ ಮಾಡ್ಕೊಂಬಂದಿದ್ದೀರಿ. ಈ ಮನೆ 5-6 ಅಡಿ ಒಳಗಡೆಗಿದೆ. ನೀರು ಬಂದರೆ ಅದು ಕುಂಟೆ ಆಗಿಬಿಡುತ್ತೆ. ಆ ತಿಪ್ಪೆ ನೀರು ಎಲ್ಲರೂ ತಿಂದು ಕಸ ಮಾಡಿರೋಂಥ ನೀರು ಬಂದು ಆ ಮನೆಗೆ ನುಗ್ಗುತ್ತೆ. ಅವ್ರು ಹೆಂಗ್ರಿ ಬದುಕಬೇಕು? ಶಾಸಕರಾದರೆ ದೊಡ್ಡ ವಿಷಯ ಅಲ್ಲ. ನಾನು ಯಾರ ಮೇಲೆ ವೈಯಕ್ತಿಕವಾಗಿ ಮಾತಾಡ್ತಾ ಇಲ್ಲ. ಜನಪರವಾದಂಥ ಒಬ್ಬ ಜನನಾಯಕ ಆಗಿರಬೇಕು. ಒಬ್ಬ ಶಾಸಕರಾದ ಮೇಲೆ ಜನರ ಅಳಲನ್ನು, ಜನರ ಕಣ್ಣೀರು ಒರೆಸೋವಂಥವ್ರಾಗಿರಬೇಕು. ಏನಕ್ಕೆ ಇಂಥ ಒಂದು ಧೋರಣೆ? ನಿಮ್ಮ ದಬ್ಬಾಳಿಕೆ ಇಂಥವ್ರ ಮೇಲೆ ಮಾಡೋದು? ಖಂಡಿತವಾಗ್ಲೂ ಇದು ಸಹಿಸಲ್ಲ. ಇಲ್ಲಿ ಅರಣ್ಯಾಧಿಕಾರಿಗಳು ಏನು ಬದುಕಿದಾರ ಇಲ್ಲ ಗೊತ್ತಿಲ್ಲ, ಇಷ್ಟು ದೊಡ್ಡ ಮರ ಇದೆ, ಆ ಮರಕ್ಕೆ ಅರಣ್ಯ ಇಲಾಖೆಯಿಂದ ಅದನ್ನು ಮರ ತೆರವು ಮಾಡಿಸೋದಕ್ಕೆ ನಿಮ್ಮ ಹತ್ರ ಒಂದು ಅನುಮತಿ ಇಲ್ಲ. ಆ ಮರದ ಕೊಂಬೆಗಳು ಒಣಗೋಗಿರೋ ಯಾರನ್ನ ತಲೆ ಮೇಲೆ ಬಿದ್ದರೆ ಪ್ರಾಣಗಳು ಹೋಗ್ತವೆ, ಅದ್ರ ಬಗ್ಗೆ ಕಾಳಜಿ ಇಲ್ಲ. ಅಧಿಕಾರಿಗೆ ಫೋನ್ ಮಾಡಿದ್ರೆ ಏನೋ ಬೇಕಾಬಿಟ್ಟಿಯಾಗಿ ಮಾತಾಡ್ತಾರೆ, ಲೆಟ್ರ್ ಕೊಡಬೇಕು, ಅರ್ಜಿ ಕೊಡಬೇಕು ಅಂತ. ಏನ್ರಿ ಜನರ ಬದುಕಿನ ಪ್ರಾಣಿಗಳ ಮಧ್ಯೆ ಆಟ ಆಡ್ತೀರಿ? ನೋಡಿ ಸ್ಥಳೀಯವಾಗಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ನೋಡಿ, ಇಲ್ಲಿ ಬನ್ರಮ್ಮ. ಇಲ್ಲ, ಇದು ನೀವು ರಸ್ತೆ ಮಾಡಬೇಕು ಅಂದರೆ ರಸ್ತೆ ಬಿಡೋಕ್ಕೆ ಇವ್ರು ಯಾರ್ದು ಕೂಡ ಆಕ್ಷೇಪಣೆ ಇಲ್ಲ. ನೀವು ಇದಕ್ಕೆ ಮಾರ್ಕೆಟ್ ಬೆಲೆ ಏನಿದೆ ಆ ಬೆಲೆಯನ್ನು ಕೊಡಲೇಬೇಕು. ಇಲ್ಲ ಬೇರೆ ಕಡೆ ಜಾಗ ಕೊಟ್ಟು ಅವ್ರ ಹೆಸರಿಗೆ ನೋಂದಣಿ ಮಾಡಾದಮೇಲೆ, ಮನೆ ಕಟ್ಕೊಟ್ಟು ಆದಮೇಲೆ ನೀವು ರಸ್ತೆ ಮಾಡಬೇಕು. ಅಲ್ಲಿವರೆಗೂ ಕೂಡ ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ನೀವು ದಬ್ಬಾಳಿಕೆ ಮಾಡೋಂಗಿಲ್ಲ. ಇಲ್ಲೇನಾದ್ರು JCB ಬಂದರೆ ಇಲ್ಲಿ ಬೇರೆ ಕತೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆಯಿಂದ ಸಾವಿರಾರು ಜನ ಹೋರಾಟ ಮಾಡಬೇಕಾಗುತ್ತೆ. ಹೋರಾಟ ಬೇರೆ ಹಂತಕ್ಕಿರುತ್ತೆ. ಇದು ಕೇವಲವಾಗಿ ಯಾರು ತಗೋಬಾರ್ದು ಅಂತ ನಾನು ಇವತ್ತು ಮೊನ್ನೆ ಶಾಸಕರಿಗೂ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೇನೆ. ಈಗಾಗಲೇ ಕೃಷ್ಣ ಬೈರೇಗೌಡರ ಗಮನಕ್ಕೆ ತಗೊಂಬಂದಿದ್ದಾರೆ. ಕೋರ್ಟಲ್ಲಿ ಸ್ಟೇ ಇದೆ. ಸ್ಟೇ ಇದ್ದರೂ ಕೂಡ ಏನು ಕೋರ್ಟ್ಗೆ ಹಂಗದು ನ್ಯಾಯಾಲಯಕ್ಕೆ ಬೆಲೆನೇ ಇಲ್ವಾ? ಕೋರ್ಟ್ ಏನು ಕಣ್ಮುಚ್ಕೊಂಡೇನೋ ಸ್ಟೇ ಕೊಟ್ಟಿದೆಯಾ? ಏನಿದು ಕತೆ? ಏನು ಆಗ್ತಾ ಇದೆ ಈ ಯಲಹಂಕ ಕ್ಷೇತ್ರದಲ್ಲಿ? ಶ್ರೀನಿವಾಸ್ ಗೌಡ, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದ್ದೇನೆ. ದಯವಿಟ್ಟು